ಅಣ್ಣ ಹುಡ್ದ ಸ್ವರ್ಗನೇ ಸ್ವರ್ಗ. ರೋಡ್ ನೋಡಿ ಗೈಸ್ ಹೆಂಗಿದೆ ಅಣ್ಣ ನೋಡಿ ಇಲ್ಲಿ. ಈಗ ಎಲ್ಲೋ ದೂರ ನಾವು ಬಂದಿದೆ ಇಲ್ಲ ಊಟ ನೋಡೋಣ ಹೆಂಗಿದೆ ಊರು ಅಂತ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ಊರು ಮಾತ್ರ ಪಕ್ಕ ಶಿಮ್ಲಾ ನೋಡಿ. ಚುಳಿ ಮೀಸೆ ನಿಗರ್ಕಂತ ಇತ್ತು ಸಿಕ್ಕಾಪಟ್ಟೆ ಚುಳಿ. ಸೊ ವಾಟ್ಸಪ್ ಫ್ರಮ್ ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಟೈಮ್ ಬಂದು ಕರೆಕ್ಟ್ 4:50 ಇವಾಗ ಟೈಮು. ಬೆಳಗ್ಗೆ ಕಾರ್ ಪೂಜೆ ಎಲ್ಲ ಮಾಡಿ ಕ್ಲೀನಾಗಿ ಫುಲ್ ರೆಡಿಯಾಗಿ ಓಡ್ತಾ ಇದ್ದೀನಿ. ಇಲ್ಲಿಂದ ನಮ್ಮ ಫ್ರೆಂಡ್ ಮನೆಗೆ ಹೋಗಬೇಕು. ಎಲ್ಲಿ ಏನು ಎತ್ತ ಅಂತ ಗೊತ್ತಾಗ್ತಿಲ್ಲಲ್ಲ ನಿಮಗೆ, ವೆಯ್ಟ್ ಮಾಡ್ತಾಯಿರಿ. ಹೋಗುವಾಗ ನಿಮ್ಗೆ ಹಂಗೆ ಗೊತ್ತಾಗುತ್ತೆ. ನಾನು ಇಲ್ಲಿಂದ ಒಬ್ಬನೇ ಹೋಗ್ತಾ ಇದ್ದೀನಿ. ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ನಮ್ಮ ಫ್ರೆಂಡ್ ಮನೆ ಇದೆ. ಅಲ್ಲೆಲ್ಲರೂ ಅವ್ರ ಮನೆಗೆ ಹೋಗಿದ್ದಾರೆ ಆಲ್ರೆಡಿ. ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ, ಹೋಗೋಣ ಬೇಗ. ಸೊ ಯಾವಾಗಲೂ ಲೇಟ್ ಆಗುತ್ತೆ ಗೈಸ್. ನಂದು ಪೂಜೆ ಮಾಡೋ ಅಷ್ಟು ಲೇಟ್ ಆಯಿತು. ಸೊ ಲೆಟ್ಸ್ ಗೋ. ಕರೆಕ್ಟ್ ಇಲ್ಲಿಂದ ನಮ್ಮ ಫ್ರೆಂಡ್ ಮನೆಗೇನೋ 10 ಕಿಲೋಮೀಟರ್ಸ್ ಇದೆ. ಸೊ ಅಲ್ಲಿ ಹೋದಾಗ ಎಲ್ಲರೂ ಅಲ್ಲೇ ಇದ್ದಾರೆ. ಇನ್ನೊಬ್ಬಗೆ ಮಾತ್ರ ಆನ್ ದ ವೇ ಒಬ್ಬ ಪಿಕ್ ಮಾಡಬೇಕು. ಸೊ ನಿಮಗೂ ಎಲ್ಲರಿಗೂ ಹೇಳೋದು ಒಂದೇ ಗೈಸ್, ನಿಮ್ದು ಒಂದು ಫ್ರೆಂಡ್ಸ್ ಗ್ರೂಪ್ ಇರುತ್ತೆ. ನೀವು ಹಿಂಗೆ ಟ್ರಿಪ್ ಪ್ಲ್ಯಾನ್ ಮಾಡಿ ಇರೋದನ್ನು ಲೈಫ್ ಗೈಸ್. ಮಜಾ ಮಾಡಿ ಉಡಾಯಿಸ್ಬಿಡಿ. ನಾನು ಹೇಳೋದಷ್ಟೇ. ಬಟ್ ನೋಡ್ಕೊಂಡು ಮಜಾ ಮಾಡಿ. ಒಂದು ಫ್ರೆಂಡ್ಸ್ದು ನಿಮ್ಮ ಗ್ರೂಪ್ ಇರುತ್ತಲ್ವ, ಅದನ್ನ ಮೆಮೊರೀಸ್ ಮಾಡಿ ಇಟ್ಕೊಳ್ಳಿ. ತುಂಬ ಎಲ್ಲಿ ಏನು ಎತ್ತ ಅಂತ ಈ ವಿಡಿಯೋ ನೋಡ್ತಾ ಹೋಗಿ ಗೊತ್ತಾಗುತ್ತೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಸೊ ಆಲ್ಮೋಸ್ಟ್ ರೀಚ್ ಆದೆ ಗೈಸ್. ಫ್ಯೂಲ್ ಇಲ್ಲ ಗಾಡೀಲಿ, ನೋಡ್ಕೊಂಡೇ ಇಲ್ಲ ನಾನು. ಹೋಗುವಾಗ ಹಾಕ್ಸ್ಕೊಬೇಕು ಮುಂದೆ. ಹೋಗೋಣ. ಸೊ ಎಲ್ಲರೂ ಬಂದರು, ಇವಾಗ ಹೊರಟಿದೆ. ಇವಾಗ ಇದು ಸಿದ್ಧಾಂತ್ ಮನೆ, ನಾನು ಫಸ್ಟ್ ಟೈಮ್ ಬಂದಿರೋದು. ಸೊ ಎಲ್ಲರೂ ರೆಡಿನಾ? ಸೊ ಎಲ್ಲರೂ ಆಗ ಲಗೇಜ್ ಆಗ್ತಾ ಇದ್ದಾರೆ. ಬೈಕೊಂಬೇಡಿ, ಒಂದು ಸ್ವಲ್ಪ ನನ್ನ ಬ್ಯಾಗೆ ದೊಡ್ಡದಾಗೋಯ್ತು. ಇರಪ್ಪ ಇಲ್ಲಿ ಡ್ರೋನ್ ಇರೋ ಇದು ಗೈಸ್. ಲೆಟ್ಸ್ ಗೋ. ಇಲ್ಲಿಂದ ಟ್ರಿಪ್ ಸ್ಟಾರ್ಟ್ ನಮ್ಮದು. ಇನ್ನೊಬ್ಬ ಬರೋದಿದೆ, ಆನ್ ದ ವೇ ಪಿಕ್ ಮಾಡಬೇಕು ಅವನಿಗೆ. ಹೋಗೋದೆ, ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಎಲ್ಲಿ ಏನು ಎತ್ತ ಇನ್ನು ಇವಾಗ ಹೇಳಕ್ಕೆ ಹೋಗಲ್ಲ. ಇನ್ನೊಬ್ಬ ಬರೋದಿದೆ, ಅಲ್ಲಿವರೆಗೂ ವೇಟ್ ಮಾಡಿ. ಲೆಫ್ಟಾ ರೈಟಾ? ಲೆಫ್ಟಾ. ಸೊ ಅವನ್ನ ಪಿಕ್ ಮಾಡಿ ಗಾಡಿ ಫ್ಯೂಲ್ ಹಾಕಿ ಹೋಗ್ತಾ ಇರುವಾಗ ಹೇಳ್ತೀವಿ ಮಧ್ಯದಲ್ಲಿ. ಬ್ಲಾಗ್ ಫುಲ್ ನೋಡಿ. ಬಾಸ್ ಓಜಿ ಬಾಸ್ ಸುಗವಣಂ ಅವ್ನು ಬಂದ್ರೆ ಫ್ಯೂಲ್ ಬೇಕಾಗುತ್ತೆ ಗೈಸ್. ಅವ್ನು ಸ್ವಲ್ಪ ನಮ್ದೆಲ್ಲ ಕೆಪಾಸಿಟಿ ಒಂದ್ ಸೇರಿಸ್ತಾನೆ ಅದಕ್ಕೆ. ಯಾಕೋ ಪಾಪಲ್ಲ. ಎಲ್ಲಿದ್ದಾನಂತೆ? 2 ನಿಮಿಷ ಬರ್ತಾನೆ ಬಾಸ್. ಬಂದ ಇವಾಗ. ಬ್ಯಾಗ್ ಒಳಗೆ ಇಕ್ಕತ್ತಾನೆ ಒಂದು. ಇಲ್ಲಿದ್ದಾನೆ, ಯಾಕೆ ಹೊರಗಡೆಯಿಂದಾನೆ ಹಾಕೋ. ಒಳಗಿಂದಾನೆ ಡಿಕ್ಕಿಗೆ ಹಾಕೊಂಬಿಡು. ಸರ್ ಆಯ್ನಿ ಸರ್, ಇಲ್ಲೊಂದು ಓಯ್ ಶಿವಗುಣಂ ಸರ್ ಆಯ್ನಿ. ಕ್ರೇಜಿ ಏನ್ ಫುಲ್ ಏರ್ಪೋರ್ಟ್ ಸರ್ ಹಾಕೊಂಡ್ಬರ್ತಿದೆ. ಹಾಕಮ್ಮ ಒಳಗ ಹಾಕ್ ತೋರ್ಸ್ಬಿಟ್ಟು ಹೇಳ್ತೀನಿ. ಇವಾಗ ಹೋಗೋದೆ ಗೈಸ್. ಇವಾಗ ನೇರಾಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಕ್ ಬಂದಿದ್ದೀನಿ. ನೋಡಿ ಗೈಸ್, ಫುಲ್ ರಿಚ್ ಎಲ್ಲರೂ. ಏನೋ ಒಳ್ಳೆ ಲಾರಿಗೆ ಡೀಸೆಲ್ ಹಾಕ್ಸಂತಾರ ಹಾಕ್ಸ್ತಿಯಲ್ಲ. ಸೊ ಗೈಸ್ ಅದೇ ಪೆಟ್ರೋಲ್ ಹಾಕ್ಸ್ಬಿಟ್ಟು ಹೊರಡೋಣ ಗೈಸ್. ಇಲ್ಲಿ ನೈಸ್ ಟೋಲ್ ಅಲ್ಲಿ ನಾವು ಫಾಸ್ಟ್ ಆಗಿ ಆನ್ಯುವಲ್ ಪಾಸ್ ಮಾಡ್ಸಿದ್ವಿ. ಅದು 3,000 ಏನೋ ಕೊಟ್ಟಿ 200 ಟೋಲ್ ಪಾಸ್ ಮಾಡ್ಬೋದಲ್ವಾ ಫ್ರೀ ಆಗಿ? ಅದು NHAI. ಇದು ನೈಸ್ ರೋಡ್. ಇದು ಟೋಲ್ ಅಲ್ಲಿ ಇದೆ, ಬ್ಯಾಲೆನ್ಸ್ ಇಲ್ಲ ಅನ್ಬಿಟ್ಟ. ನಾನು ಶಾಕ್ ಆಗೋದೆ ಒಂದ್ ಸೆಕೆಂಡ್. ಇವಾಗ ಎಷ್ಟು ಟೋಲ್ ಪಾಸ್ ಮಾಡ್ಬೇಕು ನಾವು ಅಂದಾಜಾಗಿ ಅಲ್ಲಿ ಹೋಗ್ಬೇಕಂದ್ರೆ? 7 ಟೋಲ್ ಅಲ್ಲ? 7 ಐತೆನಾ? ಸೊ ನೋಡಿ ಗೈಸ್ ಹೆಂಗಿದೆ ವೆದರ್. ಒಂಥರ ಇಲ್ಲೇನು ಇಲ್ಲ, ಅಲ್ಲಿ ಹೋದಾಗ ನೋಡಿ ಮಜಾ ಇರೋದು. ಸುಮ್ಮನೆ ಏನೋ ಮಾಡಿಕ್ ಬಿಟ್ಟಿದ್ದ, ಅದಕ್ಕೆ ಕಾರ್ ನಿಲ್ಸಿದ್ವಿ. ಕ್ರೇಜಿ. ಇವಾಗ ಟೀ ಕುಡಿಯಕ್ ಬಂದಿದೀವಿ. ಕಾಫಿ ಒಂದ್ ಸ್ವಲ್ಪ ಮಧ್ಯದಲ್ಲಿ ಬ್ರೇಕ್. ಬಂದೇ ಇರೋ ಎಲ್ಲಿ ಆಯ್ತು, ನೀನ್ ಮೈಕ್ ಆಫ್ ಮಾಡ್ಕೊ, ಆಮೇಲೆ ಅದು ಸೌಂಡ್ ಬಂದ್ಬಿಟ್ರೆ. ಅಣ್ಣ ಸ್ನ್ಯಾಪ್ ಅದೇನ್ರೋ ಸ್ನ್ಯಾಪ್. ನಾನು ಒಂದು ಫುಲ್ ಮೈಂಡ್ ಫ್ರೆಶ್ ಮಾಡ್ಕೊಂಡು ಟೀ ಕಾಫಿ ಕುಡ್ದು ಹೊರಡೋಣ. ಏನಂತ ದೀಕ್ಷಿ? ಎಲ್ಲಾರು ಹೆಂಗ್ ಹೇಳ್ತಾರ ಹಂಗೆ, ನಮ್ದೆಲ್ಲದಕ್ಕೂ ಜೈ. ನೀವ್ ಯಾವ್ದು ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ಯಲ್ಲ ಇವತ್ತು. ನಾಚಿಕೆ ಅದೇ, ಸುಮ್ಮನೆ ಇರಪ್ಪ ನೀನು. ಟೀ ಕಾಫಿ ಎಲ್ಲ ಕುಡಿದು ಫುಲ್ ಎನರ್ಜಿ ಆಗಿದ್ವಿ ಎಲ್ಲಾರು. ಒಂದೇನ್ ಗೊತ್ತಾಗೈಸಿಲ್ಲಿ, ಈ ಟೀ ಕಾಫಿ ಕುಡಿಯಕ್ ನಿಲ್ಸಿದ್ವಿ. ಒಂದು ಸಮಾಧಿ ತೋರಿಸ್ತೀನಿ, ಕೈ ಮುಗಿ ಫಸ್ಟ್. ಇದು ಮಂಗಂದು ಸಮಾಧಿ. ಹನುಮಂತ ಅಲ್ಲ, ಅದು ಹಿಂಗೆ ಅಲ್ವಾ? ಡೇಟ್ ಎಲ್ಲ ಹಾಕೋರು ನೋಡು.
ಹೇಳ್ತಾರಲ್ಲ ಆಂಜನೇಯನ್ ಭಕ್ತರು ಅವ್ರದ್ದು ಎಲ್ಲ ಇವಾಗ ನಮ್ ತರ ಬಜರಂಗಿ ಫ್ಯಾನ್ಸಿ ಪೂಜೆ ಮಾಡ್ತಾರ ಡೈಲಿ ಮಾಡ್ತಾರೆ, ಹೇಳಕ್ಕಾಗಲ್ಲ. ನೋಡಿ ದೀಪ ಎಲ್ಲ ಇಕ್ಕವ್ರೆ. ಸೂಪರ್. ಮತ್ತೆ ಇನ್ನೇನಪ್ಪ? ಮನುಷ್ಯರು ಸಾಯಿದ್ರು ಹಿಂಗ್ ಕಟ್ಟಲ್ವಲ್ಲ ಮನ್ಸರು. ಕೇಳ್ಸ್ಕ, ಮನ್ಸರು ಹೆಂಗ್ ಗೊತ್ತೇನಾ, ಮನ್ಸರು ಬರೀ ಆಸ್ತಿಗೋಸ್ಕರ ಅಲ್ಲ. ನೀನ್ ನೋಡಿದ್ಯಲ್ಲಪ್ಪ ಎಷ್ಟೊಂದ್ ಕಡೆ ತಂದೆ ತಾಯಿ ಅಂದ್ರೆ ಸಾಕಲ್ಲ, ಆದ್ರೆ ಅವ್ರ ಆಸ್ತಿ ಬೇಕು. ತಂದೆ ತಾಯಿ ಬೇಡ, ಅವ್ರ ಆಸ್ತಿ ಬೇಕು. ಅವ್ರ ಸತ್ರೆ ಅವ್ರದ್ದು ಶಾಸ್ತ್ರಗಳು, ಅವ್ರ ಸತ್ತಿರೋ ತಿಥಿ ಶಾಸ್ತ್ರಗಳು ನೆಟ್ಟು ಮಾಡಲ್ಲ, ಅರ್ಜೆಂಟ್ ಆಗಿರ್ತಾರೆ. ಟೈಮ್ ಆಯ್ತು ಅಂತ. ಕರೆಕ್ಟ್, ಅದು ನಿಜ. ಏನಾಯ್ತ ಅಂತದ್ದು? ತಂದೆ ತಾಯಿಗಿಂತ ದೊಡ್ಡದೈತ ಪ್ರಪಂಚ ಹೇಳ? ಅದು ಕರೆಕ್ಟ್. ಇರೋದ ಅಪ್ಪ ಅಮ್ಮ, ಅವ್ರು ಕೊಟ್ಟಿ ಭಿಕ್ಷೆ ಬದುಕ್ತಾ ಇರ್ತೀರಿ. ಅವ್ರು ಚೆನ್ನಾಗಿ ನೋಡ್ಕೊಬೇಕು. ಇರೋದ್ರ ಪ್ರಾಣಿಗಳು ಎಷ್ಟ ಮೇಲು. ಪ್ರಾಣಿಗಳು ಆಪತ್ತಂತ ಬಂದಾಗ ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತಾರೆ. ಕರೆಕ್ಟ್. ಸೊ ಗೈಸ್, ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂತ ಇವಾಗ ಹೇಳ್ತೀವಿ. ಎಲ್ಲಿ ಹೇಳ, ನೀನ್ ಹೇಳ್ಬಿಡು. ಕೊಡೈಕೆನಾಲ್ ಹೋಗ್ತಾ ಇದೀವಿ ಗೈಸ್. ಅಲ್ಲಿ ಈ ಟೈಮಲ್ಲಿ ಹೋಗ್ತಾ ಇದೀವಿ. ಹೌದು, ಮಸ್ತಾಗಿರುತ್ತೆ ಈ ಟೈಮ್. ಫುಲ್ ಮಂಜು. ಬೆಂಗಳೂರಿಗಿಂತ ಪೀಸ್ ಲೈಫ್ ಅಲ್ಲಿ. ಬೆಂಗಳೂರು ಏನಿದೆ ಹೇಳು? ಏನು ಇಲ್ಲ ಬಿಡು. ಅಂದ್ರೆ ಬೆಂಗಳೂರು ಅನ್ನ ಕೊಡ್ತೈತ, ಅಲ್ಲಿ ನೆಮ್ಮದಿ ಕೊಡ್ತೈತ ಅಷ್ಟೇ. ನಡಿ, ರಿಯಾಲಿಟಿ ಇದು, ನಡೀರಿ. ಕರೆಕ್ಟ್, ಅದು ನಿಜ. ಸೊ ಹೋಗೋಣ ಗೈಸ್ ಇವಾಗ. ಏನು ಸ್ವಲ್ಪ ಹೋಗುವಾಗ ಮಧ್ಯದಲ್ಲಿ ನಿಲ್ಸಿದ್ವಿ, ಅವ್ರ ಟ್ಯಾಂಕ್ ಫಿಲ್ ಆಗಿತ್ತು ಅಂತ. ಗಾಡಿದಲ್ಲ, ಅವ್ರವ್ರ ಪರ್ಸನಲ್ ಅದು, ಹೇಳ್ಬೇಡ. ಎಲ್ರು ಏನೋ ಒಂದೊಂದ್ ಕಿತಾಪತಿ ಮಾಡ್ಕೊಂಡ್ ಕೂತವ್ರ ಹೊರಗಡೆ. ಅಮ್ಮಣ್ಣ 1 ಲೀಟರ್ ಬೈದು ನಮ್ದಲ್ಲ, ಬೈದು. ಇವಾಗ ಟಿಫನ್ ಮಾಡೋಣ ಅಂತ ನಿಲ್ಸಿದೀವಿ. ಸಾಬಿಟ್ಟಿದ್ದೀರಾ ಅಲ್ಲ? ಟಿಫನ್ ಇವಾಗ ಹೋಟ್ಲಿಗೆ ಹೋಗ್ಬೇಕು ಫ್ರೆಂಡ್ಸ್ ಇದ್ದಾಗ. ನೋಡಿ ಹಿಂಗ್ ರೋಡ್ಸ್ ಎಲ್ಲ ತಿನ್ನೋದು ಇದೆಯಲ್ಲ ಮಜಾ. ಮಸಾಲೆ ದೋಸೆ, ರೈಸ್ ಬಾತು, ಇಡ್ಲಿ ಎಲ್ಲ ಮಸ್ತಾಗಿರುತ್ತೆ ಇಲ್ಲಿ. ಟೇಸ್ಟ್ ಹೆಂಗಿರುತ್ತೆ ನಿಮ್ ಪ್ರಕಾರ? ಟೇಸ್ಟ್ ಹೆಂಗಿರ್ಬೋದು ಹೇಳಿ? ಟೇಸ್ಟ್ ನನಗೆ ಗೊತ್ತಿಲ್ಲ, ಚೆನ್ನಾಗಿರುತ್ತೆ. ಇವತ್ತು ನನ್ನ ಪ್ರಕಾರ ಚೆನ್ನಾಗಿರುತ್ತೆ. ನಾವೇನ್ ತಿಂದಿಲ್ಲ ಬಾ. ಚೆನ್ನಾಗಿರುತ್ತೆ ಇಲ್ಲಿ ಟೇಸ್ಟ್. ಸೂಪರ್ ಚೆನ್ನಾಗಿದೆ. ರೈಸ್ ಬಾತ್ ನೋಡಿ, ರೈಸ್ ಬಾತ್ ಸಕಾಲಾಗಿದೆ. ಮಗ ನಿಮ್ಗೆಲ್ಲ ಒಂದ್ ಮಾತು ಹೇಳ. ಹೇಳಿ ಪರವಾಗಿಲ್ಲ. ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ. ಆಯ್ತು ಹೇಳು, ಆಯ್ತು ಹೇಳು, ಹೇಳಾಯ್ತು. ನಾವು ಎಷ್ಟೊಂದು ಹೋಟ್ಲುಗಳಾಗ ಏನಪ್ಪ 70, 80, 100 ಕೊಟ್ಟಿ ತಿಂದಿದ್ದೀರಿ. ಎಕ್ಸಾಂಪಲ್ CTR ಆಗಲ್ಲ. ಇಲ್ಲೇನು ಪೀಸ್ ಆಗೈತಲ್ಲ ಅಲ್ವಾ? ರಶ್ ಇಲ್ಲ, ಕಾಯೋದಿಲ್ಲ, ಹೈಪ್ ಇಲ್ಲ. ಇದು ಕ್ರೇಜಿ ಅಂದ್ರೆ ಇವನು ನೋಡಿಲಿ. ದೋಸೆ. ಸೊ ಟಿಫನ್ ಎಲ್ಲ ಮಾಡಾಯ್ತು. ಟಿಫನ್ ಮತ್ತೆ ತುಂಬಾ ಚೆನ್ನಾಗಿತ್ತು, ಸಖತ್ ಇಷ್ಟ ಆಯ್ತು ನನಗಂತೂ. ಹೆಂಗಿತ್ತು ದೀಕ್ಷೆ? ಹೆಂಗಿತ್ತು ಟಿಫನ್? ಚೆನ್ನಾಗಿತ್ತಾ? ಸ್ವಲ್ಪ ನಿಜ. ರೈಸ್ ಬಾತು, ಪ್ರತಿಯೊಂದು ದೋಸೆ, ಇಡ್ಲಿ, ಇವನಂತೂ 8 ಇಡ್ಲಿ ತಿಂದ, ಲೆಕ್ಕನೇ ಇಲ್ಲ ಅವ್ನು ತಿಂದಿದ್ದು. ಮಸ್ತ್. ಬಟ್ ಚೆನ್ನಾಗಿತ್ತು ತಾನೆ? ಆಡ್ತೀರಾ? ಚೆನ್ನಾಗಿತ್ತು ಅಂತ ಅದು ಏನ್ ಗೊತ್ತಾ, ಇಡ್ಲಿ ರವೆದ ಮಾಡಬಾರ್ದು. ಅಕ್ಕಿನ ಎಲ್ಲ ಚೆನ್ನಾಗಿ ರುಬ್ಬಿ ಹಾಕಿದ್ರೆ ನಾನು ಕೇಳ್ಸ್ಕೊ, ಅದು ಅಕ್ಕಿ ಇದ್ದಂಗೆ ಹೇಳ್ಬೇಡ. ಇದಕ್ಕೆ ಅಂತ ಸಪರೇಟ್ ಒಂದು ಬ್ಲಾಗ್ ಮಾಡೋಣ, ಫುಡ್ದು ಅಂತ. ಅದ್ ಹೇಳ್ಕೊಟ್ಬಿಡ್ತೀಯ ಎಲ್ಲರಿಗೂ. ಇಡ್ಲಿ ಹೆಂಗ್ ಮಾಡೋದು, ದೋಸೆ ಹೆಂಗ್ ಮಾಡೋದು. ನಂಗ್ ಬರಲ್ಲ ಗುರು. ಅಂದ್ರೆ ಇಡ್ಲಿ ನೀವ್ ಎಷ್ಟೊಂದ್ ಕಡೆ ತಿಂದಿರ್ತೀರಾ. ಇಡ್ಲಿ ಒಂದೊಂದ್ ಇಡ್ಲಿ ಕೈ ಇಕ್ಕತಾ ಇದ್ದಂಗೆ ಸಾಕು ಮುರಿದೋಗ್ಬಿಡ್ತವೆ. ಹಂಗ ಅದೆಲ್ಲ ಇಡ್ಲಿ ಅಲ್ಲ, ಹಂಗ ನಂಗೆ ಇಷ್ಟ ಆಗಲ್ಲ. ಆ ಇಡ್ಲಿ ಅಂದ್ರೆ ಮುರಿದು ಆ ಗಟ್ಟಿ ಚಟ್ನಿನ ಕ್ಲೀನಿಂಗ್ ಎತ್ಕೊಂಡು ತಿಂದ್ರೆ ಸ್ವರ್ಗ ಮಜಾ. ಅದ್ರಲ್ಲೂ ಆ ಗಟ್ಟಿ ಚಟ್ನಿಯಲ್ಲಿ ಚೆನ್ನಾಗ್ ಕಾಯಿನ ರುಬ್ಬಿ, ಮೆಣಸಿನ್ಕಾಯಿ, ಕಳ್ಳೆ ಪಪ್ಪು, ಕಳ್ಳೆ ಬೀಜ ಎಲ್ಲ ಹಾಕಿ ಇಕ್ಕಿರ್ತಾರೆ. ಇದ್ದಿದ್ದು ಮಜಾ ಅದು. ನಿಂಗ್ ಗೊತ್ತಿಲ್ಲ, ಆ ಚಟ್ನಿ ಮಾತ್ರ ಹೆವಿ ಮಜಾ ಬಂತ. ಸಿ.ಕೆ. ಚಂದ್ರಕ್ಕಿಂತ ಮಸ್ತಾಗಿ ಮಾತಾಡ್ತಿದ್ದೇನೆ. ಸಿ.ಕೆ. ಚಂದ್ರ. ಅದೇ ಚೆಕ್ ಪೋಸ್ಟ್ ನಿಲ್ಸಿದ್ವಿ. ಪೊಲೀಸರೆಲ್ಲ ಚೆಕ್ ಮಾಡ್ತಿದ್ದಾರೆ, ಬರೀ ಹುಡುಗರೆಲ್ಲ ಬಂದಿದೀವಲ್ಲ ಅಂತ. ಚೆಕ್ ಪೋಸ್ಟ್ ಹತ್ರ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ, ಏನೇನು ತಂದಿದ್ದಾರೆ ಇವರು ಅಂತ. ನಾವೆಲ್ಲ ಡ್ರಿಂಕ್ಸ್ ಎಲ್ಲ ಹೊಡೆಯೋರಲ್ಲ, ಅದೇ ಹುಡ್ಕೋದವ್ರು. ಬಾಟ್ಲ್ ಎಲ್ಲರೂ ಇಕ್ಕಿರ್ತಾರ ಅಂತ ಹುಡುಗರಲ್ಲ ನಾವು. ಸೊ ಎಲ್ಲ ಚೆಕ್ಕಲ್ಲಿ ಆದ್ಮೇಲೆ ಸೀದಾ ಕೊಡೈಕೆನಾಲ್ ಹೋಗೋದೆ. ಅಣ್ಣ ಹುಡ್ದ ಪಾಪ ಏನೂ ಸಿಗ್ಲಿಲ್ಲ ಫೈನ್ ಹಾಕಕ್ಕೆ. ಸೊ ಇವಾಗ ಎಲ್ರು ಎಳ್ನೀರು ಕುಡಿಯೋಣ ಅಂತ ನಿಲ್ಸಿದ್ವಿ. ಬೋರ್ಡ್ ಹಾಕಿದ್ರು, ಈ ಪಾಸ್ ಮಾಡ್ಕೊಂಡು ಹೋಗ್ಬೇಡ ಅಂತ. ಚೇಟ ಯಾಕೆ ಈ ಕಡೆ? ಎಂಜಾಯ್ ಮಾಡ್ತಾ ಇರೋದು. ಅದೇ ಈ ಪಾಸ್ ಮಾಡ್ಕೊಂಡು ಹೊರಡೋಣ ಹಂಗೆ. ಗೈಸ್ ಇವಾಗ ಎದ್ದು ಒಂದು ಸ್ವಲ್ಪ ನನಗೆ ನಿದ್ದೆ ಬಂದ್ಬಿಟ್ಟಿತ್ತು ರಾತ್ರಿ. ನಿಮ್ ಮಲ್ಕೊಂಡು ಅದಕ್ಕೆ ಇವನ್ ಕೈಲಿ ಕೊಟ್ಟಿದ್ದೆ. ಸ್ವರ್ಗ ಗೈಸ್ ಇದೆಲ್ಲ, ಈ ಪ್ಲೇಸ್ ಅಲ್ಲ. ಒಳ್ಳೆ ಮಜಾ ಮಾಡ್ತಾ ಇದೀವಿ ವ್ಯೂ ನೋಡ್ಕೊಂಡೆ. ಹೆಂಗಿದ್ಯಪ್ಪ ಜಾಗ? ಅಲ್ಲ
ನೀವು ಬನ್ನಿ ಗೈಸ್, ನೀವು ಮಜಾ ಮಾಡಿ. ಸ್ವರ್ಗನೇ ಸ್ವರ್ಗ. ರೋಡ್ ನೋಡಿ ಗೈಸ್ ಹೆಂಗಿದೆ, ನಿಮ್ ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ, ಫುಲ್ ಮಿಸ್ಟು. ನಾನು ಅವಾಗಲೇ ಶಾರ್ಟ್ಸ್ ಹಾಕಿದ್ನಲ್ಲ, ಅದ್ರಲ್ಲಿ ನೋಡಿರ್ಬೋದು ನೀವು. ಕ್ರೇಜಿ ಗೈಸ್, ನೋಡಿ ರೋಡ್ ನೋಡಿ ಗೈಸ್ ಹೆಂಗಿದೆ, ಅಲ್ಟಿ. ಸೊ ಗೈಸ್ ಫೈನಲಿ ರೂಮಿಗೆ ರೀಚ್ ಆಗಿದ್ದೀವಿ. ಅಲ್ಲಿಂದ ಡ್ರೈವ್ ಮಾಡ್ಕೊಂಬಂದು ಒಂದು ಸ್ವರ್ಗ ಗೈಸ್, ಇಲ್ಲಿ ಸ್ವರ್ಗ ಅನ್ಕೊಂಬಿಡಿ. ಯಪ್ಪ ಎಷ್ಟು ಚಳಿ ಆಗ್ತಿದೆ ಅಂದರೆ ಗೂಸ್ ಬಂಪ್ಸ್ ಬರ್ತಿದೆ ಗೈಸ್ ಇಲ್ಲಿ, ಅಷ್ಟು ಚಳಿ. 11 ಹೆವೆನ್ ಸ್ಟ್ರೀಟ್ ಇದು ರೂಮ್ ನಾವು ಬಂದಿರೋದು. ತುಂಬ ಚೆನ್ನಾಗಿದೆ. ಬನ್ನಿ ಹಂಗೆ ಹೊರಗಡೆ ಹೋಗೋಣ, ಹಂಗೆಪ್ಪ. ಅವ್ರಲ್ಲಿ ಕಾರ್ ಪಾರ್ಕ್ ಮಾಡಕ್ಕೆ ಹೋಗಿದ್ದಾರೆ. ಸೊ ನಾವು ನೋಡಿ ಗೈಸ್, ಅಲ್ಲಿ ಮಿಷ್ಟು ನೋಡಿ ಗೈಸ್ ಹೆಂಗಿದೆ. ಯಪ್ಪ ನನಗೆ ಮಾತಾಡೋಕ್ಕಾಗ್ತಿಲ್ಲ, ಅಷ್ಟು ಚಳಿ ಆಗ್ತಾ ಇದೆ. ಜಾಕೆಟ್ ಎಲ್ಲ ಕಾರಲ್ಲೇ ಇದೆ. ಇವಾಗ ಬನ್ನಿ ಅಲ್ಲೆಲ್ಲ ಹೋಗಿದ್ದಾರೆ ಅವರು. ಇಲ್ಲಿ ಫುಡ್ ಎಲ್ಲ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ, ಅದೊಂದು ಡೌಟ್ ಹೊಡಿತಿದೆ ನನಗೆ. ಸೊ ಗೈಸ್ ರೂಮ್ಸ್ ಎಲ್ಲ ಪರವಾಗಿಲ್ಲ, ಚೆನ್ನಾಗಿದೆ. ಇದು ಹಾಸ್ಟೆಲ್ ತರ ಒಂಥರ ಮೇಲೆ ಕೆಳಗಡೆ ಮಲ್ಕೊಳೋದು. ಇಲ್ಲಿ ಈ ರೂಮ್ ಏನು ಪಿ ಜಿ ತರ. ಇಲ್ಲಿ ಒಂದು ಬಾಲ್ಕನಿ ಇದೆ, ಈ ಬಾಲ್ಕನಿಯಿಂದ ವ್ಯೂ ಚೆನ್ನಾಗಿದೆ ನೋಡಿ. ತಾನೇ ಇಲ್ಲ ಅಂತೇಳಿ ಇವಾಗ ಒಂದು ಡ್ರೋನ್ ಆಡ್ಸೋಣ. ಏನಂತ್ಯಾ? ಸೂಪರ್ ಜಾಲಿ. ಹ್ಯಾಂಡ್ಸಮ್ ಕಾಣ್ತಿದ್ಯಾ? ಏನ್ ಮಾಡೋಣ ಗೈಸ್, ಹಂಗಿದೆ ಗೈಸ್ ಚಳಿ ಆಕ್ಚುಲಿ ಹೇಳ್ಬೇಕಂದ್ರೆ. ಯಪ್ಪ. ಸೊ ಇವಾಗ ಎಲ್ಲರೂ ಊಟ ಮಾಡಕ್ ಹೋಗ್ತಾ ಇದೀವಿ. ಊಟ ಆಗಿರ್ಲಿಲ್ಲ ನಮ್ದು. ಇಲ್ಲಿ ಊಟ ಇಲ್ವಂತೆ. ಸೊ ಈ ಪೆಟ್ರೋಲ್ ಸಿಗ್ನಲ್ ತೋರಿಸ್ತೈತಲ್ಲ ಎಲ್ಲೋ. ಪೆಟ್ರೋಲ್ ಇಲ್ಲ, ಡೀಸೆಲ್ ಸಾರಿ. ಸೊ ಒಂದು ಯಾವುದೋ ಒಂದು ಹೋಟ್ಲಿಗೆ ಬಂದಿದ್ದೀವಿ. ಓಕೆ ಗೈಸ್, ಏನು ಗೊತ್ತಾ ಒಂದು ಪ್ರಾಬ್ಲಮ್, ನಮ್ಮ ಸ್ಟೇ ಮಾಡೋ ರೂಮ್ ಅದೇ ಅಲ್ಲಿ ಇಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಒಂದು ಸಿಗುತ್ತೆ, ಅಲ್ಲಿ ಫುಡ್ಸ್ ಎಲ್ಲ ಸಿಗಲ್ಲ ಅಂತ. ಎಲ್ಲೋ ದೂರ ನಾವು ಬಂದಿದ್ದೆ, ಎಲ್ಲೋ ಊಟ 3 ಕಿಲೋಮೀಟರ್ ದೂರ. ಆ 3 ಕಿಲೋಮೀಟರ್ ಓಡ್ಸಕ್ಕೂ ರೋಡೇ ಕಾಣಿಸಲ್ಲ ಗೈಸ್ ಇಲ್ಲಿ, ಅಷ್ಟು ಫುಲ್ ಫಾಗ್. ಇನ್ನು 6 ಗಂಟೆನೂ ಆಗಿಲ್ಲ. ಇನ್ನು 6 ಗಂಟೆನೂ ಆಗಿಲ್ಲ. ಸೊ ಅದಕ್ಕೆ ಯಾವುದೋ ಒಂದು ಹೋಟ್ಲು ಕಾಣಿಸ್ತು ಕಣ್ಗೆ, ಅಲ್ಲೇ ಊಟ ಮಾಡ್ಕೊಂಡು ಇಲ್ಲಿಂದ ಪಾರ್ಸಲ್ ತೊಗೊಂಡೋಗ್ತೀವಿ ನೈಟ್ ಊಟಕ್ಕೆ. ಸೊ ಗೈಸ್ ಇದು ಒಂದು ಸ್ವಲ್ಪ ರೂಮ್ದು ಅಣ್ಣ ನೋಡಿ ಇಲ್ಲಿ. ಅದೇ ನಾವ್ ಅಲ್ಲಿ ಹೋಗಿದ್ವಲ್ಲ, ಫಸ್ಟ್ ಹೋಗಿದ್ದು ರೂಮ್ಸ್ ಅಲ್ಲಿ ಹೆವಿ ದೂರ ಗೈಸ್ ಅದು. ಇಲ್ಲಿ ಅದೌದು, ಬಟ್ ಇಲ್ಲಿ ತುಂಬಾ ರೂಮ್ಸ್ ಸಕ್ಕದಾಗಿದೆ, ರೀಸನಬಲ್ ಪ್ರೈಸ್ ಇದೆ. ಮೇನ್ ಅಲ್ಲಿ ನೆಟ್ವರ್ಕ್ ಇರಲಿಲ್ಲ ಗೈಸ್, ಅಲ್ಲಿ ಇಲ್ಲಿ ನೆಟ್ವರ್ಕ್ ಇದೆ. ಮತ್ತೆ ಸಿಟಿ ಕಡೆ ಪಕ್ಕದಲ್ಲೇ ಒಂದು ಹೋಟ್ಲ್ ಇದೆ. ಅದೇ ಅದು ನಿಜ. ನೀನ್ ಮೈಕ್ ಆನ್ ಮಾಡ್ಕೊಂಡಿಲ್ಲ, ಮಾತಾಡ್ತಿದ್ದೆ ಆದ್ರೂ. ಬ್ಯಾಗ್ ಎಲ್ಲ ಬೇಗ ರೂಮ್ ಹೋಗಿ ದೀಕ್ಷೆ ರೂಮ್ ನೋಡ್ಕೊಂತಾನೆ. ರೂಮ್ ಮತ್ತೆ ಕನ್ನಡಿ ನೋಡಿ ಚುಳಿ ಮೀಸೆ ನಿಗುರ್ಕೊಂತ ಇತ್ತು, ಸಿಕ್ಕಾಪಟ್ಟೆ ಚುಳಿ ನೆಂದೋತ. ಇವನೇನ್ ಹೇಳ್ತಾನೆ, ಅವನ್ ಮೀಸೆ ಇಲ್ಲ ನಡಿ. ನಾನ್ ಅಲ್ಲ ಅದಕ್ಕೆ ಏನೇನ. ಸೊ ಇಲ್ಲಿ ರೂಮ್ ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಅದಕ್ಕೆ ಇಲ್ಲೇ ಫಿಕ್ಸ್ ಮಾಡ್ಬಿಟ್ವಿ, ವೈಫೈ ಇರೋಣ ಇಲ್ಲೇ ಅಂತ. ನೆಟ್ವರ್ಕ್ ಹಂಗೆ ಇದೆ ನೋಡಿ ಗೈಸ್. ರೂಮ್ ಹೆಂಗಿದೆ, ಹಿಂಗೆ ಎಂಟ್ರಿ 2 ರೂಮ್ ತಗೊಂಡಿದೀವಿ. ಮೇಡಮ್ ಹಾಟ್ ವಾಟರ್. ಓಕೆ. ಸೊ ರೂಮ್ ಸೂಪರ್ ಆಗಿದೆ ಗೈಸ್, ಪರವಾಗಿಲ್ಲ. ರೂಮ್ ಚೆನ್ನಾಗಿದೆಯಲ್ಲ. ಹಿಂಗೆ ನೀರ್ಕಾ ಯಾಕೋ ಇಲೇಕ ಬ್ಯಾಗ್ನ ಚಪ್ಪಲಿ ಬಿಚ್ಚಿ ಕಾಲಿ ಫ್ರೀಸ್ ಐತೆನಾ? ಏಯ್ ಚಳಿ ಐತೆನಾ? ಸೊ ಅದೇ ಗೈಸ್, ಅದೇ ನಾವು ರೀಲ್ ಮಾಡೋಣ ಅಂದ್ವಲ್ಲ ಫ್ರೆಂಡ್ಸ್, ಅದು ಕಾಲೇಜ್ ಬಗ್ಗೆ ಇಲ್ಲೇ ಮಾಡೋಣ ಅಂತ ನೋಡ್ತಾ ಇದ್ದೀನಿ, ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ. ಸ್ಮೂತ್ ಇರುತ್ತಂತ ಎಗರ್ದೆ ತಾನೆ, ಗಟ್ಟಿ ಇದೆ ಇವಿ ಆದ್ರೂ ಪರವಾಗಿಲ್ಲ. ಹೊರ್ತು ಸೊ ಇವಾಗ ರೋಡೆಲ್ಲ ಓಡಾಡ್ತಾ ಇದೀವಿ, ನೋಡೋಣ ಹೆಂಗಿದೆ ಊರು ಅಂತ, ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ಊರು ಮಾತ್ರ ಪಕ್ಕ ಶಿಮ್ಲಾ, ಭಯಂಕರ ಭಯಂಕರ ಚಳಿ.
ಚಳಿ ಜೊತೆಗ ಬರೀ ಮಂಜು ನೋಡಿ ಗೈಸ್ ಇಲ್ಲಿ ನಿಮ್ಗೆ ನೋಡಿ ಮಂಜು ಗಾಡಿಗಳಲ್ಲಿ ಹೆಡ್ಲೈಟ್ ಇಲ್ಲ ಅಂದ್ರೆ ಗಾಡಿ ಕಾಣಿಸ್ತಾ ಟೈಮ್ ಬಂದು 7 ಗಂಟೆ ಅಷ್ಟೇ. ನೋಡಿ ಗೈಸ್ ಹೆಂಗಿದೆ. ಯಾರು ಬ್ಯಾಟ್ರಿ ತಂದಿದ್ಯಾರಾ? ಏನೋ ತಂದಿದ್ದೆ ನೀನು ಯಾವ ಮಾರ್ಬಿಟ್ಟು ನಮ್ ಜೊತೆ ಬಂದ್ಬಿಟ್ಟಿದ್ಯಾ? ಅವ್ರ ಬ್ಲಾಗ್ ನೋಡ್ತಾ ಇರೋದು. ಇವಾಗ ಅದೇ ಚಾಕ್ಲೇಟ್ ತಗೋಣ ಅಂತ ಬಂದಿದ್ದೀವಿ. ವೆರೈಟಿ ಚಾಕ್ಲೇಟ್. ಒಂದು ಖುಷಿ ಆಯ್ತು ನನಗೆ. ಕನ್ನಡದವ್ರು ಇವರು, ಅಂಗಡಿಯವರು, ಮೈಸೂರಿಂದ ಬಂದಿರೋದು ಇಲ್ಲಿ. ಮಾಡು ಸರ್, ಎಲ್ಲ ಥರ ಚಾಕ್ಲೇಟ್ ತೊಗೊಂಡಿದ್ದೀವಿ. ಎಲ್ಲ ಥರ ಟೇಸ್ಟ್ ಮಾಡೋಣ ಇವಾಗ. ಏನಂತೀಯ? ಆಲ್ರೆಡಿ ಬಾಯಿಗೆ ಹಾಕೊಂಡ್ಬಿಟ್ಟಿದ್ಯಾ? ಅದು ಬೇರೆ ಸ್ಯಾಂಪಲ್ ಪೀಸ್. ಇಲ್ಲಿ ಇನ್ನೊಂದೇನಂದ್ರೆ ವಾಟರ್ ಬಾಟಲ್ ತಗೊಬೇಕಂತೆ 1 ಲೀಟ್ರು 1/2 ಲೀಟರ್ ಸಿಗಲ್ಲ. ಎಲ್ಲೋ ಐತೆ, ನಾವು ಓದ್ತಾ ಇಲ್ಲ ಅಷ್ಟೇ. ಸೇಮ್ ಮ್ಯಾಗ್ರು ನಾಳೆ ಇಲ್ಲ, ನಿಜ ನಮ್ ಕಾರ್ ಅನ್ಕೊಂಬಿಟ್ಟೆ. ಅಲ್ಲಿ ನಾಡ್ದು ಐತೆ. ಸೇಮ್ ಕಲರ್ ಇಲ್ಲಪ್ಪ, ನಾವಿನ್ ಹೋಗ. ಇದು 1 ಲೀಟರ್ 1/2 ಲೀಟರ್ ಎಲ್ಲ ಸಿಗಲ್ಲ ಇಲ್ಲಿ. 5 ಲೀಟರ್ ತಗೊಬೇಕಿಷ್ಟು. ಇದು 5 ಗೈಸ್. ಇದು ಸ್ನೋ ಸ್ಪ್ರೇ ತಗೊಂಡಿದೀವಿ. ರೂಮಲ್ಲಿ ಎಲ್ಲರಿಗೂ ಹೊಡಿಯೋಣ ಅಂತ. 2 ಇದೆ. ಒಂದು ನೀರಂತ ಹತ್ರ ಇದೆ. ಬಂದ್ರು ಹಿಂದೆ ಬಂದ್ರು. ನಮಸ್ಕಾರ ಅಣ್ಣ. ಎಲ್ಲ ಆರಾಮ. ಸೊ ಅದೇ ರೂಮ್ಗೆ ಹೋದಾಗ ಸ್ವಲ್ಪ ಫನ್ ಮಾಡೋಣ ಅಂತ. ಸೊ ಫೈನಲಿ ಮಳೆ ನೆಂದಿ ಇವಾಗ ರೂಮ್ ಹತ್ರ ಬಂದಿದ್ದೀವಿ. ತುಂಬ ಚೆನ್ನಾಗಿತ್ತು. ತುಂಬ ದೂರ ಹೋಗಿದ್ವಿ. ಹೋಗಿ ಅದೇನು ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಚೆನ್ನಾಗಿತ್ತು. ಚಾಕ್ಲೇಟ್ಸ್ ಎಲ್ಲ ಅವರು ಕನ್ನಡ ಮಾತಾಡ್ತಿದ್ದಾರೆ. ತುಂಬ ಖುಷಿ ಆಯಿತು. ಇವಾಗ ರೂಮ್ ಹತ್ರ ಬಂದಿದ್ವಿ. ಒಂದು ಚಿಕ್ಕದೇ ಎಂಟರ್ಟೈನ್ಮೆಂಟ್ ಮಾಡೋಣ ಅಂತ ವೇಟ್ ಮಾಡ್ತಾ. ನೀವು ಅವಾಗಲೇ ತೋರಿಸಿದ್ದೇನೆ ಬ್ಲಾಗಲ್ಲಿ ಏನು ಎತ್ತ ಅಂತ. ಇವಾಗೆಲ್ಲ ಯಾರಿಗೂ ಗೊತ್ತಿಲ್ಲ. ನಮ್ಮ ಅಲ್ಲಲ್ಲಲ್ಲಲ್ಲಲ್ಲಲ್ಲ ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಫ್ರೆಂಡ್ ಒಬ್ಬನ್ ಹೊಡೆದೆ. ಕ್ಯಾಪೇ ಇಲ್ಲ. ಕ್ಯಾಪ್ ಹೊಡ್ಕೊಳ್ಳೋಣ. ಒಂದು ಕ್ಯಾಪ್ ಸಿಕ್ಕರೆ ಎಲ್ಲರೂ ಹೊಡಿಬೋದು ಇವಾಗ. ಇನ್ನೊಂದಷ್ಟೇ. ಒಬ್ರಿಗೆ ಮಾಡ್ರೆ ಬೇಜಾರ. ನಾವು ಏನೋ ಒಂದು ಗಿಮಿಕ್ ಮಾಡ್ಬೇಕು ಅಂತ ಇವ್ರಿಗಿದ್ವಿ. ಎಲ್ಲರೂ ಸರ್ ನನಗೆ ಮಾಡ್ಬಿಟ್ರು. ಇವ್ನು ನಿಧಾನ ಅಲ್ಲ, ಇವನ್ ತಲೆ ಏನಾಯ್ತು ಗೊತ್ತಾ? ನಾನು ಇವ್ರಿಗೆ ಹೊಡಿಯಕ್ಕೆ ಹೋದಾಗ ಕ್ಯಾಪ್ ಬಿಟ್ಟು ಹೋದ್ರದ್ದು. ಕ್ಯಾಪ್ ತಗೊಂಡವನೇ ಎಲ್ಲ ಬಿಟ್ಟು ಕಳೆದೋಯ್ತು ಅಂತ ನಾವು ಅನ್ಕೊಂಡಿದೀವಿ. ಆ ಕ್ಯಾಪ್ ನ ಅಣ್ಣ ಜೋಬಲ್ಲಿ ಇಟ್ಕೊಂಡು ಖಾಲಿ ಆಯ್ತಲ್ಲ ಕೊಡು ಅಂತ ಇಟ್ಕೊಂಡು ನಾವು ಹಾಕ್ಬಿಟ್ಟು ನಾವು ಎಲ್ಲರಿಗೂ ಹೊಡೆದ್ಬಿಟ್ಟ. ಎಲ್ಲರಿಗೂ ಅಲ್ಲ, ನಿನ್ಗೆ. ನಾವು ಒಬ್ಬಳು ನನಗೆ ತಗೊಂಡಿದ್ದು ನನಗೆ ಹೊಡೆದಂಗೆ ಆಯ್ತಲ್ಲ. ಸೊ ಗೈಸ್, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಆಗಿರುತ್ತೆ. ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಈ ಬ್ಲಾಗ್ ಅಲ್ಲ, ಈ ಪಾರ್ಟ್ 1 ಬ್ಲಾಗ್ ಆಗಿರುತ್ತೆ. ನಾಳೆ ಎಲ್ಲೆಲ್ಲಿ ಹೋಗ್ತೀವಿ ಮಗ ನಾವು? ಸರ್ಪ್ರೈಸ್. ಇಲ್ಲ, ನಾಳೆ ಎಲ್ಲೆಲ್ಲಿ ಹೋಗ್ತೀವಿ? ಅದೇ ಕೊಡೆಕಾದು ಏನೋ ಅಡ್ವೆಂಚರ್ ಎಲ್ಲ ಟ್ರೆಕ್ಕಿಂಗ್. ಸೊ ನಾಳೆ ಇನ್ನು ತುಂಬಾ ಚೆನ್ನಾಗಿರುತ್ತೆ. ಈ ಬ್ಲಾಗ್ ಟ್ರಾವೆಲಿಂಗ್ ಮಾಡೋದಿತ್ತು. ಮಜಾ ಇದೆ ಬ್ಲಾಗ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾರೆ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿ ಯು ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತೀರಿ. ಬಾಯ್.